ಉತ್ತರ ಕನ್ನಡ ಜಿಲ್ಲೆಯ ಪೌರಾಣಿಕ ಸ್ಥಳ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಭಕ್ತರಿಗೆ ದೇವರ ದರ್ಶನಕ್ಕಾಗಿ ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದೇವರ ದರ್ಶನಕ್ಕಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಎಷ್ಟೊತ್ತಿಂದ ನಿಂತಿದ್ದೀರಿ ಸರ್? ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದು ಈಗಾಗಲೇ ನಾವು 11:10 ಗಂಟೆ ಬಂದಿದ್ದೀವಿ. 1 ಅವರಿಂದ ನಿಂತಿದ್ದೀವಿ ಕ್ಯೂ. ಇಲ್ಲಿಂದ ಬರ್ತಾಯಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ದರ್ಶನ ಹೇಳೋಕ್ಕಾಗಲ್ಲ. ಮೇಡಮ್, ಎಷ್ಟೊತ್ತಿಂದ ನಿಂತಿದ್ರಿ? ಮತ್ತೆ ಫಸ್ಟ್ ಟೈಮ್ ಬಂದಿದ್ರಾ ಅಥವಾ ಹೇಗೆ? ನಾವು 10 ಕಾಲಿಗೆ ಬಂದಿದ್ದೀವಿ ಸರ್. 10 ಕಾಲಿಂದ 1 ಅವರ್ ಆಗಿದೆ. ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋದು. ಎಷ್ಟೊತ್ತಾದರೂ ಪರವಾಗಿಲ್ಲ. ತುಂಬ ಲೈನ್ ಇದೆ ಸರ್. ತುಂಬ ಜನ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ರಿ? ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರು. ಇಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ ನಮಗೂ, ಅವ್ರು ಕಳಿಸ್ತಾ ಇಲ್ಲ. ಲೈನಲ್ಲಿ ಹೋಗ್ತಾ ಇದ್ದೀನಿ ಇವಾಗ. నాకు ತುಂಬ ಇದೆ ಸರ್ ಕ್ರೌಡ್. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಲೈನು ಕ್ಯೂ ಏನು ಸಿಸ್ಟಮ್ ಚೆನ್ನಾಗಿಲ್ಲ ಸರ್. ರಜೆ ಅಂತ ಬಂದಿದೆ. ನಾನು ನಮ್ಮ ವೈಫು ಮಗಳು. ಪ್ರವಾಸಿಗರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆ ಪ್ರವಾಸಿಗರು ಬಂದರೂ ಕೂಡ ವ್ಯವಸ್ಥೆಗಳು ಸರಿಯಾಗಿ ಮಾಡಲಿಲ್ಲ. ಹೀಗಾಗಿ ದರ್ಶನ ಕೂಡ ತಡ ಆಗ್ತಾ ಇದೆ. ಮತ್ತು ತಾವು ಫ್ಯಾಮಿಲಿ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಆದರೆ ದೇವರ ದರ್ಶನಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ತಿದೆ. ಗಮನಿಸಬಹುದು. ಇಲ್ಲಿ ಯಾವ ರೀತಿಯಾಗಿ ಭಕ್ತರ ನಡುವೆ ಕೂಡ ಆಗಾಗ ಸಣ್ಣ ಪುಟ್ಟ ಗಲಾಟೆ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದೇವರ ದರ್ಶನಕ್ಕೆಂದು ಬಂದಂಥ ಭಕ್ತರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಹೀಗಾಗಿ ಆಗಾಗ ಸಣ್ಣ ಪುಟ್ಟ ಕ್ಲಾಶ್ಗಳು ಆಗ್ತಾ ಇದೆ. ಮತ್ತು ಭಕ್ತರು ಕೂಡ ಒಂದು ರೀತಿಯ ಆತಂಕದಿಂದ ದೇವರ ದರ್ಶನ ಪಡೆಯುವಂತಾಗಿರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಅಂತ ಹೇಳಿದ್ರೆ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಆದರೆ ಈಗ ಹೊಸ ವರ್ಷದ ಸಂದರ್ಭದಲ್ಲಿ ರಜೆ ಹಾಕಿ, ಅಂದರೆ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಕುಟುಂಬ ಸಮೇತರಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಮತ್ತು ಭಕ್ತರನ್ನು ನಿಯಂತ್ರಿಸಲು ಕೂಡ ಇಲ್ಲಿನ ವ್ಯವಸ್ಥೆ, ಅಂದರೆ ಆಡಳಿತ ಮಂಡಳಿಯವರು ಕೂಡ ಕಷ್ಟ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಪೌರಾಣಿಕ ಸ್ಥಳ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಭಕ್ತರಿಗೆ ದೇವರ ದರ್ಶನಕ್ಕಾಗಿ ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದೇವರ ದರ್ಶನಕ್ಕಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಎಷ್ಟೊತ್ತಿಂದ ನಿಂತಿದ್ದೀರಿ ಸರ್? ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದು ಈಗಾಗಲೇ ನಾವು 11:10 ಗಂಟೆ ಬಂದಿದ್ದೀವಿ. 1 ಅವರಿಂದ ನಿಂತಿದ್ದೀವಿ ಕ್ಯೂ. ಇಲ್ಲಿಂದ ಬರ್ತಾಯಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ದರ್ಶನ ಹೇಳೋಕ್ಕಾಗಲ್ಲ. ಮೇಡಮ್, ಎಷ್ಟೊತ್ತಿಂದ ನಿಂತಿದ್ರಿ? ಮತ್ತೆ ಫಸ್ಟ್ ಟೈಮ್ ಬಂದಿದ್ರಾ ಅಥವಾ ಹೇಗೆ? ನಾವು 10 ಕಾಲಿಗೆ ಬಂದಿದ್ದೀವಿ ಸರ್. 10 ಕಾಲಿಂದ 1 ಅವರ್ ಆಗಿದೆ. ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋದು. ಎಷ್ಟೊತ್ತಾದರೂ ಪರವಾಗಿಲ್ಲ. ತುಂಬ ಲೈನ್ ಇದೆ ಸರ್. ತುಂಬ ಜನ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ರಿ? ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರು. ಇಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ ನಮಗೂ, ಅವ್ರು ಕಳಿಸ್ತಾ ಇಲ್ಲ. ಲೈನಲ್ಲಿ ಹೋಗ್ತಾ ಇದ್ದೀನಿ ಇವಾಗ. నాకు ತುಂಬ ಇದೆ ಸರ್ ಕ್ರೌಡ್. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಲೈನು ಕ್ಯೂ ಏನು ಸಿಸ್ಟಮ್ ಚೆನ್ನಾಗಿಲ್ಲ ಸರ್. ರಜೆ ಅಂತ ಬಂದಿದೆ. ನಾನು ನಮ್ಮ ವೈಫು ಮಗಳು. ಪ್ರವಾಸಿಗರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆ ಪ್ರವಾಸಿಗರು ಬಂದರೂ ಕೂಡ ವ್ಯವಸ್ಥೆಗಳು ಸರಿಯಾಗಿ ಮಾಡಲಿಲ್ಲ. ಹೀಗಾಗಿ ದರ್ಶನ ಕೂಡ ತಡ ಆಗ್ತಾ ಇದೆ. ಮತ್ತು ತಾವು ಫ್ಯಾಮಿಲಿ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಆದರೆ ದೇವರ ದರ್ಶನಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ತಿದೆ. ಗಮನಿಸಬಹುದು. ಇಲ್ಲಿ ಯಾವ ರೀತಿಯಾಗಿ ಭಕ್ತರ ನಡುವೆ ಕೂಡ ಆಗಾಗ ಸಣ್ಣ ಪುಟ್ಟ ಗಲಾಟೆ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದೇವರ ದರ್ಶನಕ್ಕೆಂದು ಬಂದಂಥ ಭಕ್ತರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಹೀಗಾಗಿ ಆಗಾಗ ಸಣ್ಣ ಪುಟ್ಟ ಕ್ಲಾಶ್ಗಳು ಆಗ್ತಾ ಇದೆ. ಮತ್ತು ಭಕ್ತರು ಕೂಡ ಒಂದು ರೀತಿಯ ಆತಂಕದಿಂದ ದೇವರ ದರ್ಶನ ಪಡೆಯುವಂತಾಗಿರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಅಂತ ಹೇಳಿದ್ರೆ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಆದರೆ ಈಗ ಹೊಸ ವರ್ಷದ ಸಂದರ್ಭದಲ್ಲಿ ರಜೆ ಹಾಕಿ, ಅಂದರೆ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಕುಟುಂಬ ಸಮೇತರಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಮತ್ತು ಭಕ್ತರನ್ನು ನಿಯಂತ್ರಿಸಲು ಕೂಡ ಇಲ್ಲಿನ ವ್ಯವಸ್ಥೆ, ಅಂದರೆ ಆಡಳಿತ ಮಂಡಳಿಯವರು ಕೂಡ ಕಷ್ಟ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಪೌರಾಣಿಕ ಸ್ಥಳ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಭಕ್ತರಿಗೆ ದೇವರ ದರ್ಶನಕ್ಕಾಗಿ
ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದೇವರ ದರ್ಶನಕ್ಕಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಎಷ್ಟೊತ್ತಿನ ನಿಂತಿದೆ ಸರ್? ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದು ಈಗಾಗಲೇ ನಾವು 11-10 ಗಂಟೆ ಬಂದಿದ್ದೀವಿ. 1 ಅವರಿಂದ ನಿಂತಿದ್ದೀವಿ ಕ್ಯೂ. ಇಲ್ಲಿಂದ ಬರ್ತಾಯಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ದರ್ಶನ ಹೇಳೋಕ್ಕಾಗಲ್ಲ. ಮೇಡಮ್, ಎಷ್ಟೊತ್ತಿನ ನಿಂತಿದ್ರಿ? ಮತ್ತೆ ಫಸ್ಟ್ ಟೈಮ್ ಬಂದಿದ್ರಾ ಅಥವಾ ಹೇಗೆ? ನಾವು 10 ಕಾಲಿಗೆ ಬಂದಿದ್ದೀವಿ ಸರ್. 10 ಕಾಲಿಂದ 1 ಅವರ್ ಆಗಿದೆ. ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋದು. ಎಷ್ಟೊತ್ತಾದರೂ ಪರವಾಗಿಲ್ಲ. ತುಂಬ ಜನ ಇದ್ದಾರಲ್ಲ, ತುಂಬ ಜನ. ತುಂಬ ಲೈನ್ ಇದೆ ಸರ್. ತುಂಬ ಜನ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ರಿ? ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರು. ಇಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ ನಮಗೂ, ಅವ್ರು ಕಳಿಸ್ತಾ ಇಲ್ಲ. ಲೈನಲ್ಲಿ ಹೋಗ್ತಾ ಇದ್ದೀನಿ ಇವಾಗ. నాకు ತುಂಬ ಇದೆ ಸರ್ ಕ್ರೌಡು. First time ಬಂದಿದ್ರಾ ಹೇಗೆ? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಲೈನು ಕ್ಯೂ ಏನು ಸಿಸ್ಟಮ್ ಚೆನ್ನಾಗಿಲ್ಲ ಸರ್. ರಜೆ ಅಂತ ಹೇಳ್ಕೊಂಡು ಬಂದಿದ್ರಿ? ಒಂದು ರಜೆ ಅಂತ ಬಂದಿದೆ. ಎಷ್ಟು ಜನ ಬಂದಿದ್ರಿ ನೀವು? ನಾನು ನಮ್ಮ ವೈಫು ಮಗಳು. ಇದು ಪ್ರವಾಸಿಗರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಬಂದರೂ ಕೂಡ ವ್ಯವಸ್ಥೆಗಳು ಸರಿಯಾಗಿ ಮಾಡಲಿಲ್ಲ. ಹೀಗಾಗಿ ದರ್ಶನ ಕೂಡ ತಡ ಆಗ್ತಾ ಇದೆ. ಮತ್ತು ತಾವು ಫ್ಯಾಮಿಲಿ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಆದರೆ ದೇವರ ದರ್ಶನಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ತಿದೆ. ಗಮನಿಸ್ಬೋದು ಇಲ್ಲಿ ಯಾವ ರೀತಿಯಾಗಿ ಭಕ್ತರ ನಡುವೆ ಕೂಡ ಆಗಾಗ ಸಣ್ಣ ಪುಟ್ಟ ಗಲಾಟೆ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದೇವರ ದರ್ಶನಕ್ಕೆಂದು ಬಂದಂಥ ಭಕ್ತರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಹೀಗಾಗಿ ಆಗಾಗ ಸಣ್ಣ ಪುಟ್ಟ ಕ್ಲಾಶ್ಗಳು ಆಗ್ತಾ ಇದೆ. ಮತ್ತು ಭಕ್ತರು ಕೂಡ ಒಂದು ರೀತಿಯ ಆತಂಕದಿಂದ ದೇವರ ದರ್ಶನ ಪಡೆಯುವಂತಾಗಿರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಅಂತ ಹೇಳಿದ್ರೆ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಆದರೆ ಈಗ ಹೊಸ ವರ್ಷದ ಸಂದರ್ಭದಲ್ಲಿ ರಜೆ ಹಾಕಿ, ಅಂದರೆ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಕುಟುಂಬ ಸಮೇತರಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಮತ್ತು ಭಕ್ತರನ್ನು ನಿಯಂತ್ರಿಸಲು ಕೂಡ ಇಲ್ಲಿನ ವ್ಯವಸ್ಥೆ, ಅಂದರೆ ಆಡಳಿತ ಮಂಡಳಿಯವರು ಕೂಡ ಕಷ್ಟ ಆಗಿರುತ್ತೆ. ಒಂದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಪೌರಾಣಿಕ ಸ್ಥಳ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಭಕ್ತರಿಗೆ ದೇವರ ದರ್ಶನಕ್ಕಾಗಿ ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದೇವರ ದರ್ಶನಕ್ಕಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಎಷ್ಟೊತ್ತಿನ ನಿಂತಿದೆ ಸರ್? ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದು ಈಗಾಗಲೇ ನಾವು 11-10 ಗಂಟೆ ಬಂದಿದ್ದೀವಿ. 1 ಅವರಿಂದ ನಿಂತಿದ್ದೀವಿ ಕ್ಯೂ. ಇಲ್ಲಿಂದ ಬರ್ತಾಯಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ದರ್ಶನ ಹೇಳೋಕ್ಕಾಗಲ್ಲ. ಮೇಡಮ್, ಎಷ್ಟೊತ್ತಿನ ನಿಂತಿದ್ರಿ? ಮತ್ತೆ ಫಸ್ಟ್ ಟೈಮ್ ಬಂದಿದ್ರಾ ಅಥವಾ ಹೇಗೆ? ನಾವು 10 ಕಾಲಿಗೆ ಬಂದಿದ್ದೀವಿ ಸರ್. 10 ಕಾಲಿಂದ 1 ಅವರ್ ಆಗಿದೆ. ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋದು. ಎಷ್ಟೊತ್ತಾದರೂ ಪರವಾಗಿಲ್ಲ. ತುಂಬ ಜನ ಇದ್ದಾರಲ್ಲ, ತುಂಬ ಜನ. ತುಂಬ ಲೈನ್ ಇದೆ ಸರ್. ತುಂಬ ಜನ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ರಿ? ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರು. ಇಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ ನಮಗೂ, ಅವ್ರು ಕಳಿಸ್ತಾ ಇಲ್ಲ. ಲೈನಲ್ಲಿ ಹೋಗ್ತಾ ಇದ್ದೀನಿ ಇವಾಗ. నాకు ತುಂಬ ಇದೆ ಸರ್ ಕ್ರೌಡು. First time ಬಂದಿದ್ರಾ ಹೇಗೆ? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಲೈನು ಕ್ಯೂ ಏನು ಸಿಸ್ಟಮ್ ಚೆನ್ನಾಗಿಲ್ಲ ಸರ್. ರಜೆ ಅಂತ ಹೇಳ್ಕೊಂಡು ಬಂದಿದ್ರಿ? ಒಂದು ರಜೆ ಅಂತ ಬಂದಿದೆ. ಎಷ್ಟು ಜನ ಬಂದಿದ್ರಿ ನೀವು? ನಾನು ನಮ್ಮ ವೈಫು ಮಗಳು. ಇದು ಪ್ರವಾಸಿಗರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಬಂದರೂ ಕೂಡ ವ್ಯವಸ್ಥೆಗಳು ಸರಿಯಾಗಿ ಮಾಡಲಿಲ್ಲ. ಹೀಗಾಗಿ ದರ್ಶನ ಕೂಡ ತಡ ಆಗ್ತಾ ಇದೆ. ಮತ್ತು ತಾವು ಫ್ಯಾಮಿಲಿ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಆದರೆ ದೇವರ ದರ್ಶನಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ತಿದೆ. ಗಮನಿಸ್ಬೋದು ಇಲ್ಲಿ ಯಾವ ರೀತಿಯಾಗಿ ಭಕ್ತರ ನಡುವೆ ಕೂಡ ಆಗಾಗ ಸಣ್ಣ ಪುಟ್ಟ ಗಲಾಟೆ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದೇವರ ದರ್ಶನಕ್ಕೆಂದು ಬಂದಂಥ ಭಕ್ತರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಹೀಗಾಗಿ ಆಗಾಗ ಸಣ್ಣ ಪುಟ್ಟ ಕ್ಲಾಶ್ಗಳು ಆಗ್ತಾ ಇದೆ. ಮತ್ತು ಭಕ್ತರು ಕೂಡ ಒಂದು ರೀತಿಯ ಆತಂಕದಿಂದ ದೇವರ ದರ್ಶನ ಪಡೆಯುವಂತಾಗಿರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಅಂತ ಹೇಳಿದ್ರೆ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಆದರೆ ಈಗ ಹೊಸ ವರ್ಷದ ಸಂದರ್ಭದಲ್ಲಿ ರಜೆ ಹಾಕಿ, ಅಂದರೆ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಕುಟುಂಬ ಸಮೇತರಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಮತ್ತು ಭಕ್ತರನ್ನು ನಿಯಂತ್ರಿಸಲು ಕೂಡ ಇಲ್ಲಿನ ವ್ಯವಸ್ಥೆ, ಅಂದರೆ ಆಡಳಿತ ಮಂಡಳಿಯವರು ಕೂಡ ಕಷ್ಟ ಆಗಿರುತ್ತೆ. ಒಂದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.